ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಏನಪ್ಪ ಇಷ್ಟು ಬ್ಯಾಗ್ನ ಇಟ್ಕೊಂಡು ಕೂತಿದ್ದಾಳೆ ಅಂತ ನೋಡಿದ್ರಾ? ನಿನ್ನೆ ಡಿ ಮಾರ್ಟಿಗೆ ಹೋಗಿದ್ವಿ. ಇನ್ನು ನಾನು ಏನೇನು ತಂದಿನಿ ಅಂತ ನೋಡೋಣ. ಈ 2 ಬೌಲ್ ತೊಗೊಂಬಂದಿದ್ದೀವಿ. ನಿಜ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಮಣ್ಣಿಂದಿದು. ಇದ್ರ ಕಾಸ್ಟ್ ಬಂದು 55. 2 ತೊಗೊಂಡಿದ್ದೀನಿ. ಇನ್ನು ಕಟ್ಲೇರಿ ಹೋಲ್ಡರ್ ಇದನ್ನು ತೊಗೊಂಡಿದ್ದೀನಿ, 179 ರುಪೀಸ್ ಸ್ಟೀಲ್ದು. ಆಮೇಲೆ ಇದು ಬುಟ್ಟಿ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕೋಕ್ಕೆ. ಇದ್ರ ಪ್ರೈಸ್ ಬಂದುಬಿಟ್ಟು 99. ಹಾಗೆ ಇದೊಂದು ಬ್ಯಾಸ್ಕೆಟ್ ತೊಗೊಂಡಿದ್ದೀನಿ, ಇದ್ರ ಪ್ರೈಸ್ ಬಂದುಬಿಟ್ಟು 199. ಚೆನ್ನಾಗಿದೆ, ಗಟ್ಟಿಗಿದೆ. ಆಮೇಲೆ ಇದು ಹ್ಯಾಂಗರ್ ತೊಗೊಂಡಿದ್ದೀನಿ, ಇದ್ರದ್ದು ಪ್ರೈಸ್ ಬಂದು 99. ಇದರಲ್ಲಿ 6 ಪೀಸಸ್ ಇದೆ, ಫುಲ್ ಸೆಟ್ ಇದು. ಇದರಲ್ಲಿ ಕಲರ್ ಆಪ್ಷನ್ಸ್ ಇತ್ತು, ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ. ಹಾಗೆ ಇದು ಸಿಲಿಂಡ್ರ್ ಕೆಳಗಿಡಕ್ಕೆ ಇದೊಂದು ವೀಲ್ ತೊಗೊಂಡಿದ್ದೀನಿ, ಇದ್ರದ್ದು ಪ್ರೈಸ್ ಬಂದು 109 ರುಪೀಸ್. ಆಮೇಲೆ ಇದು ಕಾಫಿ ಮಗ್ಸ್ ತೊಗೊಂಡಿದ್ದೀನಿ, ಇದು ಫುಲ್ ಸೆಟ್. ಕೆಳಗಡೆ ಒಂದು ಟ್ರೇ ಇದೆ, ಇದ್ರ ಪ್ರೈಸ್ ಬಂದು 139. 6 ಕಪ್ಸ್ ಇದೆ, ಚೆನ್ನಾಗಿದ್ದಾವೆ. ಬ್ಯಾಗಲ್ಲಿ ಇದೊಂದು ಬುಟ್ಟಿ ತೊಗೊಂಡೆ, ಫ್ರೂಟ್ಸ್ ಎಲ್ಲ ಹಾಕಿಡೋಕ್ಕೆ ಅಂತ. ಇದ್ರದ್ದು ಪ್ರೈಸ್ ಬಂದು 99 ರುಪೀಸ್. ಚೆನ್ನಾಗಿದೆ ಇದು ಬುಟ್ಟಿ ನೋಡೋಕ್ಕೆ. ಆಮೇಲೆ ಇದು ಬೌಲ್ಸ್ ತೊಗೊಂಡೆ, 3 ಇದ್ದಾವೆ, 79 ರುಪೀಸ್ ಮಿಕ್ಸಿಂಗ್ ಬೌಲ್. ಆಮೇಲೆ ಇದೊಂದು ಬೌಲ್ ಚೆನ್ನಾಗಿದೆ ಡಿಸೈನು, 39 ರುಪೀಸ್. ಆಮೇಲೆ ಇವೆರಡು ಪ್ಲೇಟ್ ತೊಗೊಂಡೆ, ಆ್ಯಕ್ಚುಲಿ ಇದು ಒಂದೇ ಥರ ಸಿಗಲಿಲ್ಲ, ಹುಡುಕದೆ ಸಿಗಲಿಲ್ಲ. ಇದು 69 ರುಪೀಸ್, ಇದು ಸೇಮ್. ಚೆನ್ನಾಗಿದ್ದಾವೆ ಎರಡು. ಇದೊಂಥರ ಡಿಫ್ರೆಂಟ್ ಇದೆ, ಇದೊಂಥರ ಇದೆ. ಇಲ್ಲೊಂದು ಸಿಸರ್ ತೊಗೊಂಡೆ, ಇದು 49 ರುಪೀಸ್. ಆಮೇಲೆ ಚಾಪಿಂಗ್ ಬೋರ್ಡು ಮನೇಲಿ ಆಲ್ರೆಡಿ ಇತ್ತು, ಪ್ಲಾಸ್ಟಿಕ್ ಇತ್ತು, ಬಟ್ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ ಅಂತಂದ್ಬಿಟ್ಟು ಇದು ಬ್ಯಾಂಬೂ ವುಡನ್ ತೊಗೊಂಡಿದ್ದೀನಿ. ಇದರದ್ದು ಪ್ರೈಸು 219 ರುಪೀಸ್. ಚೆನ್ನಾಗಿದೆ ಇದು. ಇಲ್ಲಿ ಇಡಿಕೆ ಕೂಡ ಇದೆ, ಚೆನ್ನಾಗಿದೆ. ಇನ್ನು ಇದೊಂದು ಮ್ಯಾಟ್ ತೊಗೊಂಡೆ, ಇದ್ರದ್ದು ಪ್ರೈಸು 99. ಆಮೇಲೆ ಇದೊಂದು ಬಾಟಲ್, ನಮ್ಮ ಮನೆಯವ್ರಿಗೆ ಲಾಸ್ಟ್ ಟೈಮ್ ಒಂದು ಬಾಟಲ್ ತೊಗೊಂಡಿದ್ದೆ, ಅದನ್ನ ಬಸ್ಸಲ್ಲಿ ಒಗಿಸಾಕ್ ಬಂದಿದ್ದಾರೆ. ಇನ್ನು ಇದೊಂದು ತೊಗೊಂಡಿದ್ದೀನಿ, ಇನ್ನು ಇದೆಷ್ಟು ದಿನ ಇರುತ್ತೋ ನೋಡಬೇಕು. ಇದ್ರದ್ದು ಪ್ರೈಸು 39. ಆಮೇಲೆ ಇದು ಸ್ಪೂನ್ಸ್ ತೊಗೊಂಡಿದ್ದೀನಿ, ಇದ್ರದ್ದು ಪ್ರೈಸ್ ಬಂದು 299 ಇದೆ, ಬಟ್ ಇದನ್ನ ಇಷ್ಟು ಕೊಟ್ಟಿಲ್ಲ, ಇನ್ನೂ ಕಮ್ಮಿ ಅನಿಸುತ್ತೆ. ಇದ್ರ ಮೇಲೆ MRP 299 ಇದೆ. ಕ್ವಾಲಿಟಿ ಚೆನ್ನಾಗಿತ್ತು, ಇದು ತೊಗೊಂಡಿದ್ದೀನಿ. ಹಾಗೆ ಒಂದು ಬ್ರಷ್ ತೊಗೊಂಡೆ, ಬಾಟ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ. ಇದ್ರದ್ದು ಪ್ರೈಸು 39. ಇದಕ್ಕೊಂದು ದೀಪ ತೊಗೊಂಡೆ, ತುಳಸಿ ಗಿಡದ ಹತ್ರ ಇಡೋಕ್ಕೆ ಅಂತ. 79 ರುಪೀಸ್. MRP 120 ಇದೆ, 79 ಕೊಟ್ಟಿದ್ದೀನಿ. ಆಮೇಲೆ ಇದು
89, 150 89 ಕೊಟ್ಟಿದ್ದೀನಿ. ಈ ದೇವರಿಗೆಲ್ಲ ನೈವೇದ್ಯ ಇಡೋಕ್ಕೆ ಅಂತ ಆ್ಯಕ್ಚುಲಿ ಬೌಲಲ್ಲಿ ಹಾಕಿಡ್ತಾ ಇದ್ದೆ ನೈವೇದ್ಯಕ್ಕೆ. ಪೂಜೆಗೆಲ್ಲ ಸ್ಟೀಲ್ ಎಲ್ಲ ಉಪಯೋಗಿಸ್ಬಾರ್ದು, ಅದಕ್ಕೆ ಇದು ತಗೊಂಡೆ. ಬೆಳಿಗ್ಗೆ ತಗೊಳ್ಳೋ ತನಕ ಇದು ತೊಗೊಂಡಿದ್ದೀನಿ. ಆಮೇಲೆ ಮೊದಲು ಒಂದೆರಡು ಇದ್ವು, ಇನ್ನು ಹಾಲಲ್ಲಿ ಒಂದು ಕಿಟಕಿ ಇದೆಯಲ್ಲ, ಅದಕ್ಕೆ ಇವಾಗ ರೀಸೆಂಟಾಗಿ ಮನೆ ಚೇಂಜ್ ಮಾಡಿದ್ವಲ್ಲ, ಆ ವಿಂಡೋಗೆ ಹಾಲಲ್ಲಿ ಕಿಟಕಿಗೆ ಹಾಕೋಕ್ಕೆ ಅಂತ ಇವೆರಡು ಕರ್ಟನ್ ತೊಗೊಂಡೆ. ಇದರದ್ದು ಪ್ರೈಸ್ ಬಂದು ಇಲ್ಲಿದೆ, 149 ರುಪೀಸ್. ಇದು ಚೆನ್ನಾಗಿದೆ, ಇದು ಕ್ವಾಲಿಟಿ. ಈಗ ಎರಡು ತಗೊಂಡಿದ್ದೀನಿ. ಆಮೇಲೆ ಇದೊಂದು ಕ್ಲಾತ್ ಡ್ರೈಯಿಂಗ್ ರೋಪ್, ಇದೊಂದು ತೊಗೊಂಡಿದ್ದೀನಿ. ಇನ್ನು ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬರೋಂಗಿಲ್ಲ, ಅದು ಹೇಳೋಕ್ಕೆ ಆಗೋಂಗಿಲ್ಲ. ಇನ್ನು ಒಂದು ಬಟ್ಟೆನ ಒಗೆದಾಕಿದ್ರೆ ಎತ್ಕೊಂಬರೋಷ್ಟಿಗೆ ಮಳೆ ಬಂದು ನೆಂದೋಗ್ಬಿಟ್ಟಿರುತ್ತೆ. ಇನ್ನು 3 ದಿನ 4 ದಿನ ಅಲ್ಲೇ ಬಿದ್ದಿರ್ತವೆ, ಇನ್ನು ಸ್ಮೆಲ್ ಆಗಿಬಿಡ್ತಾವಲ್ಲ. ಹಾಗಾಗಿ ನಾನು ರೂಮಲ್ಲೇ ಒಂದು ಕಟ್ಕೊಂಡ್ರೆ ಆಯಿತು ಅಂತ ತೊಗೊಂಬಂದಿದ್ದೀನಿ. ನೋಡಬೇಕು, 65 ರುಪೀಸ್ ಇದು ಅಷ್ಟೇ. ಡಿಮಾರ್ಟಲ್ಲೆಲ್ಲ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ನಾವು ಹೋಗಿದ್ದು 8 ಗಂಟೆಗೆ ಹೋಗಿದ್ವಿ ನಾವು ಅಲ್ಲಿಗೆ. ಇಲ್ಲಿಂದ 7:15 ಬಿಟ್ಟಿದ್ವಿ. ನಮ್ಮ ಮನೆಯವರಂತೂ ಪ್ಲಾನ್ನಾಗಿ ಹೇಳ್ತಾರೆ ಹೋಗೋಣ ಅಂತ. ಇನ್ನು ಅವ್ರು ಹೇಳಿದಾಗೆ ಎಲ್ಲ ಹೋಗೋದು, ಇನ್ನು ನಾನು ಹೇಳಿದಾಗಂತೂ ಅವ್ರು ಕರ್ಕೊಂಡು ಹೋಗಲ್ಲ. ಅದಕ್ಕೆ ಅದೇ ಟೈಮಿಗೆ ಹೋದ್ವಿ. ನಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ರಶ್ ಕೂಡ ಇತ್ತು, ಮತ್ತು ಟೈಮ್ ಕೂಡ ಆಗಿದ್ದಿಲ್ಲ ನಮ್ಗೆ ತೊಗೊಳಕ್ಕೆ. ಎಲ್ಲ ಸುತ್ತಾಡಿ ತೊಗೋಬೇಕಲ್ಲ ಒಂದೊಂದೇ. ಹಾಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅಲ್ಲೆಲ್ಲ ತುಂಬ ಆಫರ್ಸ್ ಇದ್ವು. ನಾನು ವೀಡಿಯೋ ಮಾಡಿಕೊಂಡು ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನಾನು ಟೈಮ್ ಆಗಿತ್ತಲ್ಲ, ಆಗಲಿಲ್ಲ. ಬರೋಷ್ಟಕ್ಕೆ ಅಂದರೆ 9:30 ಆಗಿತ್ತು. ನಾನು ನೆಕ್ಸ್ಟ್ ಟೈಮ್ ಡಿಮಾರ್ಟಿಗೆ ಹೋದಾಗ ಎಲ್ಲ ತೋರಿಸ್ತೀನಿ, ಏನೇನು ಆಫರ್ ಇದೆ ಎಲ್ಲ ಅಂತ. ಏನೆಲ್ಲ ತೊಗೊಂಬಂದೆ ಅಂತೆಲ್ಲ ತೋರಿಸ್ತೀನಿ. ಇನ್ನು ಇದಿಷ್ಟೆಲ್ಲ ತೊಗೊಂಬಂದಿದ್ದೀನಿ. ನುಗ್ಗೆಕಾಯಿದು ಪಲ್ಯ ಮಾಡಿದ್ದೆ, ಆ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲು ನಾನಿಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಪೌಡ್ರ್ ಬೇಕು. ಇವಾಗ ಒಂದು ಕುಕ್ಕರಲ್ಲಿ 2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನುಗ್ಗೆಕಾಯಿ ಎಲ್ಲವನ್ನು ಹಾಕಬೇಕು. ಹಾಕಿದಾದಮೇಲೆ ಅದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಇವಾಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದಕ್ಕೊಂದು 1/4 ಟೀ ಸ್ಪೂನಷ್ಟು ಮಸಾಲ ಪೌಡ್ರನ್ನ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಒಂದು 3-4 ಟೀ ಸ್ಪೂನಷ್ಟು ಒಣ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇವಾಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಒಂದು 2 ವಿಷಿಲ್ ಕೂಗಿಸ್ಕೋಬೇಕು. ಆಮೇಲೆ ವಿಷಿಲೆಲ್ಲ ಬಿಟ್ಟಾದಮೇಲೆ ನೋಡಬೇಕು, ನಮಗೆ ನೀರು ಥರ ಬೇಕಂದರೆ ಹಾಗೆ ಇಟ್ಕೋಬೋದು. ಇಲ್ಲಪ್ಪ ಸ್ವಲ್ಪ ತಿಕ್ಕಾಗಿ ಬೇಕು ಅಂತಂದರೆ ಇನ್ನೊಂದು 2 ನಿಮಿಷ ಹಾಗೆ ಕುದಿಸ್ಕೋಬೇಕು ಅಷ್ಟೇ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಪಲ್ಯನ ನಂಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಡಿಮಾರ್ಟ್ದು ವಿಡಿಯೋ ಮಾಡಬೇಕಾದ್ರೆ ಇನ್ನೊಂದು 2 ತೋರಿಸೋದು ಮರೆತುಬಿಟ್ಟೆ. ಇದೊಂದು ಸ್ಟೂಲ್ ಒಂದು ತೊಗೊಂಡಿದ್ದೀನಿ, 299 ರುಪೀಸ್. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇದೊಂದು ಸ್ಟೀಲ್ದು ಜರಡಿ ತೊಗೊಂಡಿದ್ದೀನಿ, ಹಿಟ್ಟೆಲ್ಲ ಸಾಣಿಸ್ಕೊಳ್ಳೋಕ್ಕೆ. ಇದು 149. ಇದು ಕೂಡ ಅಷ್ಟೇ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಮಸಾಲ ಅಡುಗೆ ಪುಡಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇನ್ನು ನಮ್ಮ ಮನೆಯವರು ವರ್ಕ್ ಮುಗಿತಲ್ಲ, ಇನ್ನು ಫ್ರೀ ಇದ್ದರು ಅಂತಂದು ಇವಾಗ ಅಡುಗೆ ಎಲ್ಲ ಕುಚ್ಚಬೇಕು. ಈ ಥರ ಅಡುಗೆ ಬೆಟ್ಟ ಇದ್ದಾವೆ, ಊರಿಂದ ತೊಗೊಂಬಂದಿದ್ವಿ ಇದನ್ನು. ಈ ಥರ ಎಲ್ಲ ಕುಚ್ಚಬೇಕು. ಸೊ ಕಾಲಿದ್ರಲ್ಲ ಅವ್ರು ಕೊಟ್ಟು ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊತೀನಿ. ಇನ್ನು ಇವರು ಅಡುಗೆನ ಕುಟ್ಟಿ ಪುಡಿ ಮಾಡಿರಿ ಅಂತಂದರೆ ರೋಲೆಕ್ಸ್ ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ರು. ನೋಡ್ಬೋದು ನೀವು ಇಲ್ಲಿ ಅವನು ಹೇಗೆ ಆಟ ಆಡ್ತಿದ್ದಾನೆ ಅಂತ. ಇನ್ನು ಅದು ಸಿಲಿಂಡ್ರದ್ದು ಕೆಳಗಿಡೋದು ವೀಲ್ ಇತ್ತಲ್ಲ, ಅದನ್ನ ರೋಲೆಕ್ಸ್ನ ಅದ್ರ ಮೇಲೆ ಕೂರಿಸಿ ಆಟ ಆಡಿಸ್ತಿದ್ದಾರೆ. ಆಮೇಲೆ ನಾನೇ ಅದು ಕಚ್ಚಿಬಿಡ್ತಾನೆ, ನನಗೆ ಕಾಲು ಮತ್ತು ಬಾಲ ಮುಟ್ಟಿದ್ರೆ ಆಗಂಗಿಲ್ಲ. ಆಮೇಲೆ ಕಿಚ್ಚಿದ್ರೆ ಅಂತ ನಾನೇ ಬೇಡ ಬಿಡಿ ಅಂತ ಬಿಡಿಸ್ದೆ. ಆ ಕಲ್ಲು ನೋಡಲ್ಲಿ, ಕಲ್ಲು ಜೊತೆಗೆ ಅದಕ್ಕೆ ಮುಖ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ, ಮುಖ ತುಂಬ ಎಲ್ಲ ಕೂದಲು. ಕಲ್ಲದು ನೋಡಿ ಫ್ರೆಂಡ್ಸ್, ಎಷ್ಟು ಕುಟ್ಟಿದ್ದಾರೆ. ಒಂದು 4 ಏನೋ ಕುಟ್ಟಿದ್ದಾರೆ ಅಷ್ಟೇ. ಎಲ್ಲ ನೋಡಿ, ಇದೊಂದು ಇದ್ಬಿಟ್ರೆ ಸಾಕು ಕ್ರಿಕೆಟ್, ಏನೂ ಬೇಡ. ಇನ್ನು ಈ ಬಾಕ್ಸ್ಲ ತೊಳೆದಿಟ್ಟಿದ್ದೆ ಹಿಟ್ಟು ಹಾಕೋಣ ಅಂತ. ಊರಿಗೆ ಹೋಗಿದ್ವಿ, ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಪೇಪರ್ ಜರಡಿದ್ದು ಎಲ್ಲ ಬಾಕ್ಸ್ಲ ತೊಳೆದಿಟ್ಟಿದೆ. ಫುಲ್ ಒಣಗಿದಾವೆ ಇವಾಗ. ಎಲ್ಲ ಹಿಟ್ಟು ಹಾಕ್ಕೋಬೇಕು. ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಆದಷ್ಟು ಬೇಗ ಕಿಚನ್ ತೊಳೆದು ಮಾಡ್ತೀವಿ. ನಾವು ರೀಸೆಂಟಾಗಿ ಶಿಫ್ಟ್ ಆಗಿದ್ದು ಮನೆಗೆ, ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೋಬೇಕು. ಆದಷ್ಟು ಬೇಗ ಕಿಚನ್ ಟೋರ್ ಮಾಡ್ತೀನಿ. ಆಮೇಲೆ ಈ ಬಾಕ್ಸಸ್ಸು ಕೂಡ ನಾನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇವಾಗ 1 ಮಂತ್ ಹಿಂದೆ ಅನಿಸುತ್ತೆ. ಇದು ಒಟ್ಟು 3 ಬಾಕ್ಸ್ ಇರ್ತವೆ, ಒಂದು ದೊಡ್ಡದು ಚಿಕ್ಕದು, ಆಮೇಲೆ ಇದು ಚಿಕ್ಕದು. ಇದಕ್ಕೆ 499 ಕೊಟ್ಟಿದ್ವಿ ಅನಿಸುತ್ತೆ. ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ, ಗಟ್ಟಿ ಇದ್ದಾವೆ. ಅಲ್ಲಿ ನೋಡಿ ಅವನು ಏನೋ ಒಂದು ಕಿತಾಪತಿ ಮಾಡ್ತಿರ್ತಾನೆ.
ಇನ್ನು ಇವಾಗ ಅಡುಗೆ ಏನೂ ಮಾಡೋದಿಲ್ಲ, ನಾನು ಮಧ್ಯಾಹ್ನವೇ ಮಾಡಿದ್ದೆ ಅನ್ನ ಮತ್ತು ಪಪ್ಪು, ಆಮೇಲೆ ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ಕಾಲಿಫ್ಲವರ್ ಪಲ್ಯ ಮಾಡಿದ್ವಲ್ಲ ಅದು ಕೂಡ ಇದೆ. ಇನ್ನು ಬೇರೆ ಮತ್ತೆ ಮಾಡಿದ್ರೆ ಅದು ಮಿಕ್ಕುತ್ತೆ ಇನ್ನು ಸುಮ್ಮನೆ ವೇಸ್ಟ್ ಅಲ್ಲ. ಇವಾಗೆಲ್ಲ ಖಾಲಿ ಮಾಡಿಬಿಟ್ರೆ ಬೆಳಗ್ಗೆ ಮತ್ತೆ ಫ್ರೆಶ್ ಮಾಡ್ಬೋದು. ಇನ್ನು ಉಳಿದಿರೋ ಅಡುಗೆನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೀನಿ. ಮಸಾಲ ಅಡಿಕೆ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.